ರಾಜ್ಯ ಸರ್ಕಾರದಿಂದ ದಿಢೀರ್ ಅಂತ ಪೆಟ್ರೋಲ್ ಮೇಲೆ ₹3 ಮತ್ತು ಡೀಸೆಲ್ ಮೇಲೆ ₹3 ಏರಿಕೆ ಮಾಡಿರ್ತಕ್ಕಂಥದ್ದು ಸಹಜವಾಗಿ ವಾಹನ ಸವಾರರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರತಕ್ಕಂಥದ್ದು. ನಾನೀಗ ಕೋಲಾರ ನಗರದಲ್ಲಿರ್ತಕ್ಕಂಥ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿದ್ದೇನೆ. ಸಾಕಷ್ಟು ಜನ ರೈತಾಪಿ ವರ್ಗ ಇರ್ತಕ್ಕಂಥ ಕೋಲಾರ ಕ್ಷೇತ್ರದಲ್ಲಿ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಹಾಕ್ಕೊಂಡು ರೈತರು ತಮ್ಮ ವ್ಯಾಪಾರ ವಹಿವಾಟ ಮಾರ್ಕೆಟ್ಗೆ ಸಾಗಿಸೋದಕ್ಕೆ ಮುಂದಾಗ್ತಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಇಂಡಸ್ಟ್ರಿಯಲ್ ಇರೋದ್ರಿಂದ ಇಲ್ಲಿ ಪ್ಯಾಸೆಂಜರ್ ಆಟೋಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕೆಲ ಗ್ರಾಹಕರು ಇದ್ದಾರೆ, ಮಾತಾಡ್ಸೋಣ. ಈಗ ಏಕಾಏಕಿ ಸರ್, ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ₹3, ಡೀಸೆಲ್ ಮೇಲೆ ₹3 ಏರಿಕೆ ಮಾಡಿದೆ. ತಮಗೆ ಎಷ್ಟು ಹೊರೆ ಆಗುತ್ತೆ ಇದು ಜಾಸ್ತಿ ಹೊರೆ ಆಗುತ್ತೆ ನಮಗೆ. ಇದು ಮೊದಲೇ ಜಾಸ್ತಿ ಇತ್ತು ರೇಟು, ಇವಾಗ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಜಾಸ್ತಿ ತೊಂದರೆ ಆಗ್ತಾಯಿದೆ. ನಾವು ದುಡಿಯೋದು ಕಷ್ಟ, ಮೊದಲೇ ದುಡಿಯೋದು ಕಷ್ಟ, ಇವಾಗ ಮತ್ತೆ ಇದು ₹3 ಜಾಸ್ತಿ ಆಗಿದೆ ಅಂದರೆ ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ. ಟೈಮ್ ಕೊಟ್ಟಿಲ್ಲ ಅವರು, ಟೈಮ್ ಕೊಟ್ಟಿಲ್ಲ ಒಂದೇ ಸತಿ ಏಕಾಏಕಿ ನೆನ್ನೆ ಜಾಸ್ತಿ ಮಾಡಿಬಿಟ್ರು. ಇದೇನೇ ನಂಬ್ಕೊಂಡು ಜೀವನ ಮಾಡೋದು ಅಥವಾ ಕಡಿಮೆ ಮಾಡಿದ್ರೆ ಇದೇ ಆಟೋ ಓಡಿಸಿ ನಾವು ಜೀವನ ಮಾಡೋದು. ಬೇರೆ ರೋಡ್ಗಳು ಸ್ವಲ್ಪ ಈ ಕಡೆ ಹೈವೇ ಪರವಾಗಿಲ್ಲ, ಈ ಕಡೆ ಎಲ್ಲ ಮೈಲೇಜ್ ಗಾಡಿ ಕೊಡಲ್ಲ. ಆದ್ರೂ ಇದು ಏರಿಕೆ ಆಗ್ತಾ ಇದ್ರೆ ಜಾಸ್ತಿ ಕಷ್ಟ ಆಗುತ್ತೆ. ಜಾಸ್ತಿ ಮಾಡಬೇಕು ಇವಾಗ. ಇನ್ನು ನಮ್ಮ ಮೇಲೆ ಇನ್ನು ಜಾಸ್ತಿ ಬಿದ್ದರೆ ನಾವು ಜಾಸ್ತಿ ಮಾಡಬೇಕು. ಅದು ಅವ್ರಿಗೆ ಲೇಡೀಸ್ಗೆ ಅನುಕೂಲ. ಅದು ಇವಾಗ ನಮಗೆ ಇದು ಏನೋ ಜೆಂಟ್ಸ್ ಮಾತ್ರ ಬರ್ತಾಯಿದ್ರು, ಅದೂ ಇವಾಗ ಏರಿಕೆ ಆಗಿದ್ರೆ ಅದ್ರ ಮೇಲೆ ನಮಗೆ ಜಾಸ್ತಿ ಒತ್ತಡ ಬೀಳುತ್ತೆ ಅಷ್ಟೇ. ಇಲ್ಲ, ಗೊತ್ತಿರಲಿಲ್ಲ. ಏಕಾಏಕಿ ನೆನ್ನೆ ಗೊತ್ತಾಗಿದ್ದು ರಾತ್ರಿ ₹3.5 ಜಾಸ್ತಿ ಆಗಿದೆ ಅಂತ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಮೊದಲು ಬರ್ತಾಯಿತ್ತು 3 ಲೀಟ್ರು, ಇವಾಗ ಇನ್ನೂ ₹10, ₹20 ಜಾಸ್ತಿ ಆಗಬೇಕು. ಏನು ಹೇಳ್ತೀರಾ ಸರ್ಕಾರಗಳು? ಈ ಥರ ಮಾಡ್ತಾಯಿದ್ರೆ ಜಾಸ್ತಿ ಜನರಿಗೆ ತೊಂದರೆ ಆಗ್ತದೆ. ದಯವಿಟ್ಟು ಇದನ್ನು ಆದಷ್ಟು ಬೇಗ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಮೊದಲಿಗಿಂತನೂ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಇವಾಗ ಜಾಸ್ತಿ ಮಾಡಿದ್ರೆ ಅದು ಕಡಿಮೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಹೌದು, ಇವಾಗ ಇದು ನಮ್ಮ ಮೇಲೆ ಬೀಳಿದ್ರೆ ನಾವು ಜೀವನ ಮಾಡೋದು ಜಾಸ್ತಿ ಕಷ್ಟ ಆಗುತ್ತೆ. ಈಗ ಇನ್ನೂ ಕೆಲವೊಬ್ಬರು ಗ್ರಾಹಕರು ಇದ್ದಾರೆ ಮತ್ತು ಇಲ್ಲಿ ಸಿಬ್ಬಂದಿಗಳು ಸಹ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಒಂದೇ ಸಲ ಈಗ ಪೆಟ್ರೋಲ್ ರೇಟ್ ಎಷ್ಟಿದೆ, ಡೀಸೆಲ್ ರೇಟ್ ಎಷ್ಟಿದೆ? ನಿನ್ನೆ ಎಷ್ಟಿತ್ತು? ನಿನ್ನೆಂತೂ ಪೆಟ್ರೋಲ್ ₹102 80 ಪೈಸೆ, ಡೀಸೆಲ್ ಬೆಲೆ ₹88 ಪೈಸೆ. ಏನು ಹೇಳ್ತಾರೆ ಗ್ರಾಹಕರು? ಅವ್ರು ಜಾಸ್ತಿ ಆಗಿದೆ ಹಂಗೆ ಕೇಳ್ತಾ ಇದ್ದಾರೆ. ಅವ್ರಿಗೇನೋ ಆಗಲ್ಲ, ಕಸ್ಟಮರ್ ಕೇಳ್ತಾವ್ರೆ, ನಾವು ಹೇಳ್ತಾ ಇದ್ದೀರಿ. ಸೆಂಟ್ರಲ್ ಅವರು ಮಾಡಿಲ್ಲ, ಸ್ಟೇಟ್ ಅವ್ರು ಮಾಡಿರೋದು ನಾವು ಹೇಳ್ತಾ ಇದ್ದೀರಿ. ಗ್ರಾಹಕರು ಒಟ್ಟಿನಲ್ಲಿ ಬೇಜಾರಿದ್ದಾರೆ. ಕೇಳ್ತಾರೆಲ್ಲ ಕಸ್ಟಮರ್ ಡೈಲಿ ಕೇಳ್ತಾ ಇದ್ದಾರೆ. ಓಟ್ಗೆ ಹಾಕ್ಸೋಂಟ ಈ ಥರ ಮಾಡ್ತಾರೆ, ಹಾಕ್ಸೋನ್ಮೇಲೆ ಈ ಥರ ಹೇಳ್ತಾರೆ. ಸ್ವಲ್ಪ ಜನ ಇದ್ದಾರೆ, ಮಾತಾಡ್ಸೋಣ. ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೆಟ್ರೋಲ್ ರೇಟು ಕೋಲಾರದಲ್ಲಿ ₹102 80 ಪೈಸೆ ಇದೆ ಮತ್ತು ಡೀಸೆಲ್ನ ಬೆಲೆ ₹88 ಪೈಸೆ ಇದೆ. ಇವರು ಇಲ್ಲಿ ಯುವಕರಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ರೇಟು ಜಾಸ್ತಿ ಮಾಡಿದೆ ರಾಜ್ಯ ಸರ್ಕಾರ ದಿಢೀರ್ ಅಂತ. ಈ ಗ್ಯಾರಂಟಿ ಸ್ಕೀಮ್ಗಳನ್ನೆಲ್ಲ ಕೊಟ್ಟು ಅದನ್ನು ಸರಿ ದೂಗ್ಸೋದಕ್ಕೆ ಇದನ್ನು ಜಾಸ್ತಿ ಮಾಡಿದ್ದಾರೆ. ನೀವೆಲ್ಲ ಕೆಲ್ಸಕ್ಕೆ ಹೋಗ್ತೀರಾ, ಏನು ಹೇಳ್ತೀರಾ ಇದು? ಏನು ಹೇಳೋದು ಬ್ರೋ, ನಾವು ಇಲ್ಲಿ ಎಲ್ಲ ಫುಲ್ ನಾವು ಕೆಲ್ಸಕ್ಕೆ ಹೋಗೋರು ಅಂತಂದರೆ ಇಲ್ಲಿ ಇದೆಲ್ಲ ಜಾಸ್ತಿ ಮಾಡಿದ್ರೆ ನಾವಂಥವರೆಲ್ಲ ಮಿಡ್ಲ್ ಕ್ಲಾಸವರೆಲ್ಲ ಹೆಂಗೆ ಜೀವನ ಮಾಡೋದು ಹೇಳಿ? ತುಂಬ ಅನ್ಯಾಯ ಆಗ್ತಾಯಿದೆ ನಮಗೆ. ಇವಾಗ ನಾವು ಏನೋ ನಾವೇನು ಅಷ್ಟೊಂದು ಇದು ಮಾಡ್ಕೊಳಲ್ಲ, ಯಾರು ಜಾಸ್ತಿ ಬರೋಲ್ಲ. ಏನು ಹೇಳಿ? ರೈತರಿಗೆ ಟ್ರಾನ್ಸ್ಪೋರ್ಟ್ ಹೌದು, ಅವ್ರಿಗೆ ಇನ್ನು ರೈತರಿಗಂತ ಬಂದರೆ ಅವ್ರಿಗೆ ಏನೇನು ಇಲ್ಲ ಪಾಪ. ಏನೋ ಇವಾಗ ರೈತರಿಗಂದ್ರೆ ಹುಡುಗಿ ಹೆಣ್ಣು ಕೊಡಲ್ಲ, ಏನಿಲ್ಲ. ರೈತರು ಅಂದಿದ ತಕ್ಷಣ ಮುಗೀತಲ್ಲೇ ಕತೆ. ಏನು ಮಾಡಲ್ಲ. ಇನ್ನು ರೈತರಂತ ಹಸುಗಳು ಕುರಿಗಳು ಎತ್ಕೊಂಡಿರ್ತಾರೆ. ಅದನ್ನ ಇದ್ರ ರೇಟ್ ರೈಸ್ ಮಾಡೋ ಬದಲು ಹಾಲು ರೇಟ್ ರೈಸ್ ಮಾಡಿದ್ರೆ ಇನ್ನೂ ತುಂಬ ಬೆನಿಫಿಟ್ ಆಗುತ್ತೆ. ಕರ್ನಾಟಕದಲ್ಲಿ ಮಾತ್ರ ಇದು ರೇಟ್ ಜಾಸ್ತಿ ಆಗಿರೋದು ನಿಮ್ಗೆ ಗೊತ್ತಿಲ್ಲ? ಹೌದು, ಬೇರೆ ಯಾವ ಸ್ಟೇಟಲ್ಲೂ ಮಾಡಿಲ್ಲ. ಅಂದರೆ ಗ್ಯಾರಂಟಿ ಎಲ್ಲ ಕೊಡ್ತಾ ಇದ್ದಾರಲ್ಲ, ಅವಶ್ಯಕತೆ ಇತ್ತ? ಅದು ಅನ್ನೆಸರಿ ಸರ್, ಅನ್ನೆಸರಿ. ಒಂದು ಕೊಟ್ಟಿದ್ದಾರೆ ಅಂತ, ಒಂದು ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತಂದರೆ ಅದ್ರ ಕಾಸ್ಟು ತುಂಬ ಅದ್ರ ಮೇಲೆ ಜಾಸ್ತಿ ಮಾಡಿದ್ದಾರೆ. ಬೇಳೆ, ಎಣ್ಣೆ, ಅದು ಇದು ದಿನಸಿ ವಸ್ತುಗಳ ಮೇಲೆ ತುಂಬ ಇದು ಮಾಡಿದ್ದಾರೆ. ಅದ್ರ ಮೇಲೆ ಪೆಟ್ರೋಲ್ ಇದು ಮಾಡಿದ್ದಾರೆ. ಆಮೇಲೆ ಇದು ಇವರು ಇದಾದರೆ ಮದ್ಯಪಾನದ ಮೇಲೆ ತುಂಬ ಇದು ಮಾಡಿದ್ದಾರೆ. ಎಲ್ಲದ್ರ ಮೇಲೆ ಜಾಸ್ತಿ ಮಾಡಿದ್ದಾರೆ. ಇದು ಜಸ್ಟ್ ಒಂದು ಐದು ಕೊಟ್ಟಿದ್ದೀವಿ, ಫ್ರೀ ಕೊಟ್ಟಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ ಅಂತ ಹೇಳ್ತಾರೆ. ಸರಿ ಸರ್, ಹೌದು, ಸರಿಯಾಗಿ ಕೊಟ್ಟಿದ್ದಾರೆ. ತುಂಬ ಇದಾಗುತ್ತೆ. ಅದ್ರ ಬದಲು ಕಡಿಮೆ ಮಾಡಿ ಬೇರೆ ಇದ್ರ ಮೇಲೆ ಇದು ಮಾಡೋದಕ್ಕಿಂತ ಇವಾಗ ರೈತರ ಮೇಲೆ ಹಾಲು ಮೇಲೆ ಜಾಸ್ತಿ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ಅವ್ರನ್ನ ಅದು ಮಾಡ್ಕೋತಾರೆ. ಇಷ್ಟ ಸರ್.
ಸರ್ ನೀವೇನು ಹೇಳ್ತೀರಾ? ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ? ಜಾಸ್ತಿ ಆಗಿದೆ ರೇಟು, ಏನು ಟೈಮೇ ಕೊಟ್ಟಿಲ್ಲ. ಹೌದು ಸರ್. ಅಂದರೆ ರಾತ್ರಿ ಮಾಡಿಲ್ಲ, ಏನಿಲ್ಲ, ಇದಾಗಿದೆ. ಇನ್ಫಾರ್ಮ್ ಮಾಡಿದಿರೋನೆ ರೈತ ರಾತ್ರಿ ರೈಸ್ ಆಗಿಬಿಟ್ರೆ, ಇವಾಗ ನಾವು ಕೆಲವರು ಇಷ್ಟ ಅಂತ ಇಟ್ಕೊಂಡ್ಬಂದಿರ್ತಾರೆ, ಎಲ್ಲೋ ಹೋಗ್ತಾ ಇರ್ತಾರೆ ಸಡನ್ನಾಗಿ, ಕೆಲವ್ರ ಜಾಬಲ್ಲಿ ಇರಲ್ಲ, ನೋಡ್ಕೊಳಕ್ಕಾಗಲ್ಲ. ಹೌದು, ಅದು ಮೈಲೇಜು ನೋಡ್ರೆ ಅಷ್ಟೊಂದೇ ಇಲ್ಲ, ಕಲಬೆರಕೆ ಫುಲ್ ಕಲಬೆರಕೆನೇ ಇರುತ್ತೆ. ಏನು ಹೇಳ್ತಾರೆ ಸರ್, ನಾಚಿಕೆ ಆಗ್ಬೇಕು ಅವ್ರಿಗೇನೆ, ನಾವು ಹೇಳೋದಲ್ಲ, ಅವ್ರಿಗೆ ನಾವು ಇಲ್ಲಿ ನಾವೇನೋ ಲೋಕಲಲ್ಲಿ ಓಡಾಡ್ತೀವಿ ಹೊರತು ಅವರು ಸ್ಟೇಟ್ನೇ ಇದು ಮಾಡ್ತಾರೆ ಅಂತಂದ್ರೆ ಅವ್ರು ಫಸ್ಟು ತಿಳ್ಕೊಬೇಕಾಗಿರೋದು. ಈ ಥರ ರೈಸ್ ಮಾಡಿದ್ರೆ ಯಾವುದು ಡೈಲಿ ಇದು ಮಾಡೋರಿಗೆಲ್ಲ ಹೆಂಗೆ ಎಫೆಕ್ಟ್ ಆಗುತ್ತೆ ಏನು ಅಂತ ಅವ್ರು ಅರ್ಥ ಮಾಡಿಕೊಂಡು ಸರ್ಕಾರ ನಡೆಸಿದ್ರೆ ಬೆಟರ್ ಆಗುತ್ತೆ. ಓಕೆ, ಇದಿಷ್ಟು ಇಲ್ಲಿನ ಗ್ರಾಹಕರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದರೆ ಅಣ್ಣ, ಈಗ ಸ್ಟೇಟ್ ಗೌರ್ಮೆಂಟು 3 ರೂಪಾಯಿ ಜಾಸ್ತಿ ಮಾಡಿದೆ ಪೆಟ್ರೋಲು, ಡೀಸೆಲ್ಲು 3 ರೂಪಾಯಿ ಜಾಸ್ತಿ ಮಾಡಿದೆ, ಏನು ಹೇಳ್ತೀರಾ? ಏನು ಹೇಳೋದು ಸಮಯ ಜಾಸ್ತಿ ಆಗಿದ್ರೆ ಕಮ್ಮಿ ಮಾಡಿ ಅಂತ ಹೇಳಬೇಕು. ಏನು ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಆಗಿದೆ ಅಂತ ಹೇಳ್ತಾವ್ರ? ಅದೇನಂತೆ ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ, ಬೇರೆ ಸ್ಟೇಟಲ್ಲಿ ಹಾಕಿಲ್ಲ ಅಂತ. ಏನೂ ಆಗಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿ ಜಾಸ್ತಿ ಮಾಡಿದೆ 3 ರೂಪಾಯಿ. ಕಾಂಗ್ರೆಸ್ ಗೌರ್ಮೆಂಟಾ? ಹಾಂ, ಯಾಕಂದರೆ ಇವಾಗೆಲ್ಲ ಎಲೆಕ್ಷನಲ್ಲಿ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಜಾಸ್ತಿ ಮಾಡಿದ್ದಾರೆ. ಪರವಾಗಿಲ್ಲ, ಮಾಡಲಿ. ಏನು ಮಾಡೋದು ಸಾಬೆ, ನಾವು ಒಬ್ರು ಏನು ಮಾಡೋಂಗಿದೆ? ಎಲ್ಲ ಪ್ರಪಂಚ ದೊಡ್ಡದಾಗಿದೆ ಕರ್ನಾಟಕ, ಎಲ್ಲರೂ ಹೇಳಿದ್ರೆ ಆಗ್ಬೋದು, ನಾವು ಒಬ್ರು ಹೇಳಿದ್ರೆ ಏನು ಸುಖ? ಗ್ಯಾರಂಟಿ ಕೊಟ್ಟಿದ್ದಾರಲ್ಲ. ಯಾರಿಗೆ? ಮಹಿಳೆಯರಿಗೆ. ಮಹಿಳೆಯರಿಗೆ ಕೊಟ್ಟವ್ರೆ, ಪೆಟ್ರೋಲ್ಗೆ ಏನು ಕೊಟ್ಟಿಲ್ಲಲ್ಲ. ಪೆಟ್ರೋಲ್ಗೆ ಅಲ್ಲಿ ಗ್ಯಾರಂಟಿ ಕೊಟ್ಟವ್ರೆ, ಇಲ್ಲಿ ಕಿತ್ಕೊಳ್ತಾವ್ರೆ ಅಷ್ಟೇ. ಏನು ಹೇಳ್ತೀರಿ ಗೌರ್ಮೆಂಟ್ಗೆ? ಏನು ಹೇಳೋದು ಸಮಯ, ನಾವು ಏನು ಹೇಳಂಗಿದ್ದೀವಿ? ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಅಯ್ಯೋ, ನಾವು ಏನು ಹೇಳೋಣ, ನೀನೇ ಹೇಳಪ್ಪ, ನಾವೇನು ಹೇಳೋದಕ್ಕೂ. ಇದು ಒಂದು ರೀತಿಯಾಗಿ ಗ್ರಾಹಕರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೊಡ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಗ್ಯಾರಂಟಿಗಳನ್ನು ಕೊಟ್ಟು ಮತ್ತೊಂದು ಕಡೆ ಈ ರೀತಿಯಾಗಿ ಹಣವನ್ನು ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ ಎನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್ ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.